VNR 6G ಕ್ಲಾಸ್ ಆಗ್ತಾ ಸ್ನೇಹಿತರೆ ಏನಪ್ಪ ಅಂದರೆ ಸ್ವಲ್ಪ ಕಲೆಗಳ ಬಗ್ಗೆ ನೋಡ್ಕೊಬರೋಣ ಸ್ನೇಹಿತರೆ. ಇಂಪಾರ್ಟೆಂಟ್ ಎಕ್ಸಾಮ್ ಪಾರ್ಟ್ ಆಫ್ ಕೇಳ್ತಾರೆ. ಮಧುಬನಿ ಕಲೆ, ಆ ಕಲೆ ತುಂಬ ಕಲೆಗಳಿದಾವೆ ಸ್ನೇಹಿತರೆ. ಗೊಂಡ ಕಲೆ ಬಂದ್ಬಿಟ್ಟು, ಗೊಂಡ ಕಲೆ ಬಂದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಚುಕ್ಕೆಗಳು ಗೆರೆಗಳನ್ನು ಬಳಸಿ ಏನಪ್ಪ ಅಂದರೆ ಈ ಕಲೆಯನ್ನು ಬಳಸ್ತಾರೆ ಸ್ನೇಹಿತರೆ. ನಂತರ ಪಟ್ಚಿತ್ರ ಬಂದ್ಬಿಟ್ಟು ಏನಪ್ಪ ಅಂದರೆ ಪಟ್ಚಿತ್ರಕಲೆ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಸ್ನೇಹಿತರೆ ಸ್ಥಳೀಯ ದೇವತೆಗಳು ಕಥೆಗಳನ್ನು ಹೇಳುವ ಉದ್ದನೆ ಬಟ್ಟೆಯ ಸುಳಿ ಆಕಾರದ ಚಿತ್ರಗಳಾಗಿರುತ್ತೆ ಸ್ನೇಹಿತರೆ. ಸ್ಥಳೀಯ ದೇವತೆಗಳ ಬಗ್ಗೆ ಹೇಳುತ್ತೆ. ಏನಪ್ಪ ದಂಖಾ ಚಿತ್ರಗಳು ಸಿಕ್ಕಿಂ ಮತ್ತು ಲಡಾಖ್ನಲ್ಲಿ ಕಂಡುಬರ್ತವೆ ಸ್ನೇಹಿತರೆ. ಏನಪ್ಪ ಅಂದರೆ ರೇಷ್ಮೆ ಮತ್ತು ಹತ್ತಿ ಬಟ್ಟೆ ಮೇಲೆ ಬಿಡಿಸುವ ಬೌದ್ಧ ಧರ್ಮದ ಚಿತ್ರಗಳಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಬೌದ್ಧ ಧರ್ಮದ ಚಿತ್ರಗಳಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ಏನಪ್ಪ ಅಂದರೆ ಮಧುಬನಿ ಕಲೆ ಬಂದ್ಬಿಟ್ಟು ಏನಪ್ಪ ಅಂದರೆ ಬಿಹಾರದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಮಧುಬನಿ ಕಲೆ ಬಿಹಾರದಲ್ಲಿ ಅಕ್ಕಿ ಹಿಟ್ಟು ಮತ್ತು ನೈಸರ್ಗಿಕ ಬಣ್ಣವನ್ನು ಬಳಸಿ ಏನಪ್ಪ ಅಂದರೆ ಇಲ್ಲಿ ಬಳಸ್ತಾರೆ ಸ್ನೇಹಿತರೆ. ವರ್ಲಿ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಇದು ಬುಡಕಟ್ಟು ಕಲೆ ಮತ್ತು ತ್ರಿಕೋನಾಕಾರ ಸರಳರೇಖೆ ಆಕಾರದಲ್ಲಿ ಏನಪ್ಪ ಅಂತಂದರೆ ತ್ರಿಕೋನ ಸರಳರೇಖೆ ಆಕಾರದಲ್ಲಿ ಇಲ್ಲಿನ ಬಳಸ್ತಾರೆ ಸ್ನೇಹಿತರೆ. ವರ್ಲಿ ಕಲೆ ಮಹಾರಾಷ್ಟ್ರದಲ್ಲಿ. ಪಟ್ಟಚಿತ್ರ ಬಂದ್ಬಿಟ್ಟು ಏನಪ್ಪ ಅಂದರೆ ಪಟ್ಟಚಿತ್ರ ಬಂದು ಒರಿಸ್ಸಾ, ವೆಸ್ಟ್ ಬೆಂಗಾಲದಲ್ಲಿ ಏನಪ್ಪ ಅಂದರೆ 2 ಕಡೆ ಬಳಸ್ತಾರೆ ಸ್ನೇಹಿತರೆ. ಬಟ್ಟೆ ಮೇಲೆ ಬಿಡಿಸುವ ಸಂಕೀರ್ಣ ಕಲೆ ಆಗಿದ್ದು ಜಗನ್ನಾಥನ ಕಥೆಗಳು ಏನಪ್ಪ ಅಂದರೆ ಇಲ್ಲಿ ಚಿತ್ರಿಸಲಾಗುತ್ತೆ ಸ್ನೇಹಿತರೆ. ಜಗನ್ನಾಥನ ಕಲೆಗಳು ಚಿತ್ರಿಸಲಾಗುತ್ತೆ. ಕಲಂಕಾರಿ ಕಲೆ ಬಂದ್ಬಿಟ್ಟು ಏನಪ್ಪ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ 2 ಪ್ರದೇಶದಲ್ಲಿ ಏನಪ್ಪ ಅಂದರೆ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಬಿದಿರಿನ ಪೆನ್ ಬಳಸಿ ಬಟ್ಟೆ ಮೇಲೆ ಬಿಡಿಸುವ ಕಲೆ ಆಗಿದೆ ಸ್ನೇಹಿತರೆ. ಇದು ಬಿದಿರಿನ ಪೆನ್ ಬಳಸ್ತಾರೆ ಎಲ್ಲಪ್ಪ ಅಂದರೆ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ. ಗೊಂಡ ಬಂದ್ಬಿಟ್ಟು ಏನಪ್ಪ ಮಧ್ಯಪ್ರದೇಶದಲ್ಲಿ ಚುಕ್ಕೆ ಮತ್ತು ಗೆರೆಗಳನ್ನು ಬಳಸಿ ಪ್ರಕೃತಿ ಆಧಾರಗತ ಬಿಡಿಸ್ತಾರೆ ಸ್ನೇಹಿತರೆ. ಗೊಂಡ ಕಲೆ. ಮತ್ತು ಮಧುಬನಿ ಕಲೆ ಬಂದ್ಬಿಟ್ಟು ಏನಪ್ಪ ಅಂದರೆ ಮಧುಬನಿ ಕಲೆ ಈ ಥರ ಇರುತ್ತೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು ಎಕ್ಸಾಮ್ಗೆ. ಮಧುಬನಿ ಕಲೆಯಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನೋಡಿ ಸ್ನೇಹಿತರೆ, ಮಧುಬನಿ ಕಲೆ ಇದು ಮಧುಬನಿ ಕಲೆ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಬಿಹಾರದ ಮಿಥಿಲಾ ಪ್ರದೇಶದಲ್ಲಿ ಏನಪ್ಪ ಅಂದರೆ ಮಧುಬನಿ ಕಲೆ ಇದೆ ಸ್ನೇಹಿತರೆ. ಮತ್ತು ನೇಪಾಳದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತೆ. 2 ಪಾಯಿಂಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಏನಪ್ಪ ಅಂದರೆ ಪರೆಯಸು ಮಿಥಿಲಾ ಚಿತ್ರಕಲೆ ಅಂತಲೂ ಕರೀತಾರೆ ಮಧುರ ಕಲೆಗೆ ಮುಖ್ಯವಾಗಿ. ಇಲ್ಲೇನಪ್ಪ ಅಂದರೆ ನೈಸರ್ಗಿಕ ಬಣ್ಣಗಳು ಮತ್ತು ವರ್ಣ ದ್ರವಗಳನ್ನು ಬಳಸಿ ಏನಪ್ಪ ಅಂದರೆ ಈ ಕಲೆಯನ್ನು ಬಳಸ್ತಾನೆ ಸ್ನೇಹಿತರೆ. ಮಧುರ ಕಲೆ ಅಂತಾರೆ ಏನಪ್ಪ ಮಹಾರಾಷ್ಟ್ರದ ಏನಪ್ಪ ವರ್ಣಚಿತ್ರಕಲೆಗಳು ಮತ್ತು ಬಿಹಾರದ ಮಂಜೂಷಾ ಚಿತ್ರಗಳು. 1 ಪಾಯಿಂಟು ಸ್ನೇಹಿತರೆ. 2ನೇ ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂತಂದರೆ ಎಕ್ಸಾಮ್ಗೆ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಏನಪ್ಪ ವರ್ಲಿ ಚಿತ್ರಕಲೆ ಅಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ವರ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಮಹಾರಾಷ್ಟ್ರದ ಉತ್ತರ ಭಾಗ ಸಹ್ಯಾದ್ರಿ ಪ್ರದೇಶದಲ್ಲಿ ವರ್ಲಿ ಬುಡಕಟ್ಟು ಜನಾಂಗದಲ್ಲಿ ಕಂಡುಬರೋ ಸ್ನೇಹಿತರೆ. ಅವನ ದೈನಂದಿನ ಜೀವನ ಬಗ್ಗೆ ವಿವರಿಸ್ತಾರೆ ಸ್ನೇಹಿತರೆ ಇಲ್ಲಿ. ಮತ್ತು ಮಂಜೂಷಾ ಬಂದ್ಬಿಟ್ಟು ಬಿಹಾರದ ಆಂಗ್ ಪ್ರದೇಶದ ಜಾನಪದ ಕಲೆ ಆಗಿದೆ ಸ್ನೇಹಿತರೆ. ಏನಪ್ಪ ಇಲ್ಲಿನ ಏನಪ್ಪ ಸಾಂಪ್ರದಾಯಿಕ ಸೆಣಬು, ಕಾಗದ, ಬಿದಿರು ಮತ್ತು ಪಟ್ಟಿಗಳ ಮೇಲೆ ಏನಪ್ಪ ಅಂದರೆ ಬಿಡಿಸ್ತಾರೆ ಸ್ನೇಹಿತರೆ ಇವರು. ವೆರಿ ವೆರಿ ಇಂಪಾರ್ಟೆಂಟು. ಏನಪ್ಪ ಅಂದರೆ ಬಿಹಾರದ ಮಧುಬನಿ, ಒರಿಸ್ಸಾ ಮತ್ತು ಪಟ್ಟಭದ್ರ ಒರಿಸ್ಸಾದಲ್ಲಿ, ಬಂಗಾಳ, ರಾಜಸ್ಥಾನದಲ್ಲಿ ಪಾಡ್ ಎಂದು ಕರೀತಾರೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಮಧುಬನಿ ಕಲೆ, ಮಂಜೂಷಾ ಮತ್ತು ಮಂಜೂಷಾ ಕಲೆ ಈ ಥರ ಇದೆ ನೋಡಿ ಸ್ನೇಹಿತರೆ. ಈ ಥರ ಬಿಡಿಸ್ತಾರೆ. ಮಂಜೂಷಾ ಕಲೆ ಈ ಥರ ಇದೆ ಸ್ನೇಹಿತರೆ. ಕಾಳಿಗಡ್ ಕಲೆ ನೋಡೋಣ ಸ್ನೇಹಿತರೆ. ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಏನಪ್ಪ ಅಂದರೆ ಕೋಲ್ಕತ್ತಾದಲ್ಲಿ ಯಾವುದು ಕಂಡುಬರುತ್ತಪ್ಪ ಅಂತಂದ್ರೆ ಕಾಳಿಗಡ್ ಕಂಡುಬಿಡುತ್ತೆ ಸ್ನೇಹಿತರೆ. ಕಾಳಿ ದೇವಸ್ಥಾನ ಬಗ್ಗೆ 19ನೇ ಶತಮಾನದಲ್ಲಿ ಏನಪ್ಪ ಅಂದರೆ ಕಾಳಿಗಡ್ ಕಲೆ ದಪ್ಪ ಬಹಳ ರೋಮಾಂಚಕವಾದ ಬಣ್ಣಗಳನ್ನು ಹೆಚ್ಚಾಗಿ ಕಾಗದ ಮೇಲೆ ಜಲವರ್ಣವನ್ನು ಬಳಸ್ತಾರೆ ಸ್ನೇಹಿತರೆ. ಇಲ್ಲಿ ಕಾಳಿಗಡ್ಡಲ್ಲಿ ಮುಖ್ಯವಾಗಿ ದೇವತೆಗಳು ಏನಪ್ಪ ಅಂದರೆ ಚಿತ್ರಿಸ್ತಾರೆ. ದೇವತೆಗಳನ್ನು ದೈನಂದಿನ ಜೀವನ ದೃಶ್ಯಗಳನ್ನು ನೋಡ್ಬೋದು ಸ್ನೇಹಿತರೆ. ಉದಾಹರಣೆ ದೇವತೆಗಳು ಈ ಥರ ದೇವತೆಗಳ ಬಗ್ಗೆ ಬಿಡಿಸ್ತಾರೆ ಸ್ನೇಹಿತರೆ. ಇವರು ದೇವರ ಬಗ್ಗೆ ಎಲ್ಲ ಈ ಥರ ಬಿಡಿಸ್ತಾರೆ. ವೆರಿ ವೆರಿ ಕಾಳಿಗಡ್ ಚಿತ್ರಗಳು. ಒರಿಸ್ಸಾದಿಂದ ಏನಪ್ಪ ಅಂದರೆ ಮುಖ್ಯವಾಗಿ ಒರಿಸ್ಸಾದಲ್ಲೇ ಪಟ್ಟಚಿತ್ರಗಳು ಕಂಡುಬರ್ತದೆ ಸ್ನೇಹಿತರೆ. ಮುಖ್ಯವಾಗಿ ಬಟ್ಟೆ ಮತ್ತು ಸಾಂಪ್ರದಾಯಿಕ ಸುರುಳಿ ಚಿತ್ರಗಳಾಗಿರ್ತವೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ತರಕಾರಿ ಬಣ್ಣವನ್ನು ಬಳಸಿ ವಿಶೇಷವಾಗಿ ಬಟ್ಟೆ ಮತ್ತು ಪಟ್ಟದ ಮೇಲೆ ರಚಿಸಲಾಗುತ್ತದೆ. ತರಕಾರಿ ಮೇಲೆ ಏನಪ್ಪ ಅಂದರೆ ತರಕಾರಿ ಐಟಮ್ಗಳು ತಗೊಂಡು ಮಾಡ್ತಾರೆ ಸ್ನೇಹಿತರೆ. ಜಗನ್ನಾಥ, ಭಗವಾನ್ ಮತ್ತು ಕೃಷ್ಣ ಲೀಲೆಗಳು ಏನಪ್ಪ ಅಂದರೆ ಮುಖ್ಯವಾಗಿ ಈ ಅಲಂಕಾರದಲ್ಲಿ ಬಳಸ್ತಾರೆ ಸ್ನೇಹಿತರೆ. ಆಮೇಲೆ ಏನಪ್ಪ ಅಂತಂದರೆ
ಪೈತ್ಕಲ್ ವರ್ಣಚಿತ್ರಗಳು ಜಾರ್ಖಂಡ್ ಮೂಲದ ಬುಡಕಟ್ಟು ಸುರುಳಿ ಚಿತ್ರಗಳಾಗಿರ್ತವೆ ಸ್ನೇಹಿತರೆ. ಜಾರ್ಖಂಡ್ ಮೂಲದಲ್ಲಿ ಮುಖ್ಯವಾಗಿ. ಆಂಧ್ರ ಪ್ರದೇಶದಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಬ್ಲಾಕ್ ಮುದ್ರಿತ ಹತ್ತಿ ಜವಳಿ ಸಾಂಪ್ರದಾಯಿಕ ಶೈಲಿಗಳನ್ನು ಕಲಂಕಾರಿ ಚಿತ್ರಗಳು ಕಂಡುಬರುತ್ತೆ ಸ್ನೇಹಿತರೆ. ಎಲ್ಲಿಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಲಂಕಾರಿ ಚಿತ್ರಗಳು ಕಂಡುಬರ್ತವೆ. ಮತ್ತು ಪೈತ್ಕಲದಲ್ಲಿ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಜಾರ್ಖಂಡ್ ಮೂಲದ ಸುರುಳಿ ಆಕಾರದ ಒಳಚಿತ್ರಗಳು ಕಂಡುಬರ್ತವೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಭಾರತೀಯ ಪರಂಪರೆಯ ಮಧುಬನಿ ಪಟ್ಟಚಿತ್ರಗಳು ಕಂಡುಬರ್ತವೆ ಸ್ನೇಹಿತರೆ. ನೆಕ್ಸ್ಟು ಕಾಂಕ್ರಾ ಪೇಂಟಿಂಗ್ಸ್ ಬಂದ್ಬಿಟ್ಟು ಹಿಮಾಲಯ ಪ್ರದೇಶದಲ್ಲಿ ಕಂಡುಬರ್ತವೆ ಸ್ನೇಹಿತರೆ. ಇದು ಸೌಂದರ್ಯ ಮತ್ತು ರಾಧಾಕೃಷ್ಣ ಪ್ರೇಮರ ಚಿತ್ರಗಳಾಗಿರ್ತವೆ ಸ್ನೇಹಿತರೆ, ಕಲಂಕಾರಿ. ತಾಂಜಾವೂರಿನ ಪೇಂಟಿಂಗ್ ಬಂದ್ಬಿಡ್ತು ಏನಪ್ಪ ಅಂದರೆ ಇವರು ಮುಖ್ಯವಾಗಿ ಅಲಂಕಾರಿ ಕಲೆಗಳಾಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಶುದ್ಧ ಚಿನ್ನ ಮತ್ತು ಲೇಪನವನ್ನು ಬಳಸಿ ಏನಪ್ಪ ಅಂದರೆ ತಾಂಜಾವೂರು ಪೇಂಟಿಂಗ್ಸ್ ಬಳಸ್ತಾರೆ ಸ್ನೇಹಿತರೆ. ಈ ಥರ ತಾಂಜಾವೂರು ಪೇಂಟಿಂಗ್ಸ್ ಇದೆಲ್ಲಿದೆ ನೋಡಿ ಸ್ನೇಹಿತರೆ, ಈ ಥರ. ತಾಂಜಾವೂರು ಪೇಂಟಿಂಗ್ಸ್. ರಾಜಸ್ಥಾನ ಬಂದ್ಬಿಟ್ಟು ಏನಪ್ಪ ಅಂದರೆ ರಾಜಸ್ಥಾನದ ಪಟಚಿತ್ರಗಳೊಂದು ಗುಜರಾತ್ನ ಪಿತೋರ್ ಚಿತ್ರಗಳು ಕಂಡುಬರ್ತವೆ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಪಟಚಿತ್ರಗಳು ರಾಜಸ್ಥಾನದಲ್ಲಿ ಮುಖ್ಯವಾಗಿ 700 ವರ್ಷ ಹಳೆಯ ಸುರುಳಿ ಆಕಾರ ಚಿತ್ರಗಳಾಗಿರ್ತವೆ. ಇದರಲ್ಲಿ ಏನಪ್ಪ ಅಂದರೆ ನೇಯ್ದ ಬಟ್ಟೆಗಳನ್ನು ಏನಪ್ಪ ಅಂದರೆ ಹೆಚ್ಚಾಗಿ ಬಳಸ್ತಾರೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಬಾಪೂಜಿ ಮತ್ತು ದೇವರಾಯಣ ಎಂಬ ಮಹಾಕಾವ್ಯಗಳು ಈ ಕಥೆಗಳಲ್ಲಿ ಕಂಡುಬರ್ತವೆ ಸ್ನೇಹಿತರೆ. ಪಿತೋರ ಚಿತ್ರಗಳು ಏನಪ್ಪ ಅಂದರೆ ಮುಖ್ಯವಾಗಿ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಏನಪ್ಪ ಅಂದರೆ ಕಂಡುಬರ್ತದೆ ಸ್ನೇಹಿತರೆ. ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತವೆ. ಪವಿತ್ರ ಗೋಡೆ ಚಿತ್ರ ಮೇಲೆ ಬಿಲ್ ಬುಡಕಟ್ಟು ಜನಾಂಗ ಏನಪ್ಪ ಅಂದರೆ ಪಿತೋರ್ ಚಿತ್ರಗಳು ಬಳಸ್ತಾರೆ ಸ್ನೇಹಿತರೆ. ಇಲ್ಲಿ ಹಸುವಿನ ಸಗಣಿ ಮತ್ತು ಮಣ್ಣಿನ ಲೇಪಿತ ಗೋಡೆಗಳು ಮೇಲೆ ಏನಪ್ಪ ಅಂದರೆ ಬಳಸ್ತಾರೆ ಸ್ನೇಹಿತರೆ. ಬಾಬಾ ಪಿತೋರ ಧ್ಯಾನದ ದೇವತೆಯಾದ ಬಾಬಾ ಪಿತೋರವನ್ನು ಬಿಡಿಸಲಾಗುತ್ತೆ ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ಪವಿತ್ರ 7 ಕುದುರೆಗಳ ಬಗ್ಗೆನೂ ಬಿಡಿಸಲಾಗುತ್ತೆ. ಆ ಚಿತ್ರದ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಥರ ಕುದುರೆಗಳು ಇರ್ತಾವಲ್ಲ ಸ್ನೇಹಿತರೆ, ಈ ಥರ ಬಿಡಿಸ್ತಾರೆ. ಕುದುರೆಗಳ ಬಗ್ಗೆ. ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ಪಟುವಾ ಚಿತ್ರಗಳು ಮತ್ತು ಕರ್ನಾಟಕ ಮೈಸೂರಿನ ಚಿತ್ರಗಳು ಕೆಳಗಂಟೆ ನೋಡೋಣ ಸ್ನೇಹಿತರೆ. ಪಟುವಾ ಚಿತ್ರಗಳು ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಏನಪ್ಪ ಅಂದರೆ ವೆಸ್ಟ್ ಬೆಂಗಾಲದಲ್ಲಿ ಕಂಡುಬರ್ತವೆ ಸ್ನೇಹಿತರೆ. ಪಟುವಾ ಚಿತ್ರಗಳು ಮುಖ್ಯವಾಗಿ ಇದರಲ್ಲಿ ಪ್ರಾಚೀನ ಏನಪ್ಪ ಅಂದರೆ ಕಥಾ ನಿರೂಪಣಾ ಸ್ಮಾಲ್ ಕಲೆಗಳಾಗಿರ್ತವೆ ಸ್ನೇಹಿತರೆ. ಅವು ಇದರಲ್ಲಿ ಏನಪ್ಪ ಅಂದರೆ ಸಂಪ್ರದಾಯ ಉದ್ಯಾನ ಕಾಗದ ಮತ್ತು ಬಟ್ಟೆ ಸುರುಳಿಗಳು ಬಳಸ್ತಾರೆ ಸ್ನೇಹಿತರೆ. ಇದರಲ್ಲಿ ಮೈಸೂರು ಬಂದ್ಬಿಟ್ಟು ಮೈಸೂರಿನ ಚಿತ್ರಕಲೆ ಬಂದ್ಬಿಟ್ಟು ಏನಪ್ಪ ಮೈಸೂರು ಒಡೆಯರ್ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಚಿತ್ರಗಳು ಕಂಡುಬರ್ತವೆ ಸ್ನೇಹಿತರೆ. ಅದರಲ್ಲಿ ಏನಪ್ಪ ಅಂದರೆ ಮೈಸೂರು ಶೈಲಿಯ ದೇವತೆ ಬಗ್ಗೆ ಕಂಡುಬರುತ್ತೆ ಸ್ನೇಹಿತರೆ. ಮುಖ್ಯವಾಗಿ ನುಣುಪಾದ ರೇಖೆ ಮತ್ತು ಸೂಕ್ಷ್ಮ ಕುಂಚಲ ಕೆಲಸ ಮತ್ತು ಭಕ್ತಿಭಾವ ಹೆಸರುವಾಸಿಯಾಗಿದೆ ಸ್ನೇಹಿತರೆ. ಗೆಲ್ಸೋ ಕೆಲಸ ಅಂತಲೂ ಕರೀತಾರೆ ಸ್ನೇಹಿತರೆ. ಇದನ್ನು ಗೆಲ್ಸೋ ಕೆಲಸ ಅಂತ ಕರೀತಾರೆ. ಮೈಸೂರು ಚಿತ್ರಕಲೆ ಪ್ರಮುಖ ಲಕ್ಷಣ ಅಂದರೆ ಗೆಲ್ಸೋ ಕೆಲಸ. ಸತುವಿನ ಆಕ್ಸೈಡ್ ಅರೇಬಿಕ್ ಗಮ್ ಸೇರಿಬಿಟ್ಟು ಏನಪ್ಪ ಅಂದರೆ ಉಬ್ಬು ರಚನೆಯನ್ನು ಮಾಡ್ತಾರೆ ಸ್ನೇಹಿತರೆ. 24 ಕ್ಯಾರೆಟ್ ಚಿನ್ನದ ಎಲೆಯನ್ನು ಅಂಟಿಸಲಾಗುತ್ತೆ ಸ್ನೇಹಿತರೆ. ಇದಕ್ಕೆ ಗೆಲ್ಸೋ ಕೆಲಸ ಅಂತ ಕರೀತಾರೆ. ಹಿಂದೂ ದೇವಾಲಯಗಳು ಮತ್ತು ರಾಮಾಯಣ ಮಹಾಭಾರತ ಪೌರಾಣಿಕ ಪ್ರಸಂಗಗಳನ್ನು ಇಲ್ಲಿ ಮಾಡಲಾಗುತ್ತೆ ಸ್ನೇಹಿತರೆ. ತಾಂಜಾವೂರು ಚಿತ್ರಕಲೆ ವಹಿಸಿದಂತೆ ಮೈಸೂರು ಚಿತ್ರ ಹೆಚ್ಚು ಸ್ವಾಮಿ ಮತ್ತು ವಿವರಣೆ ಇರುತ್ತೆ ಸ್ನೇಹಿತರೆ. ನೋಡಿ, ಮೈಸೂರು ಚಿತ್ರಕಲೆ ಈ ಥರ ಇರುತ್ತೆ ಸ್ನೇಹಿತರೆ. ಚಾಮುಂಡೇಶ್ವರಿ ತಾಯಿ ಈ ಥರ ಇರುತ್ತೆ. ಆಮೇಲೆ ಏನಪ್ಪ ಅಂದರೆ ಮುಖ್ಯವಾಗಿ ಮಧ್ಯಪ್ರದೇಶದ ಗೊಂಡ ಚಿತ್ರಕಲೆ ಮತ್ತು ವರ್ಷದ ಸೌರ ಚಿತ್ರಕಲೆ ಬಗ್ಗೆ ನೋಡೋಣ ಸ್ನೇಹಿತರೆ. ಗೊಂಡ ಚಿತ್ರಕಲೆ ಬಗ್ಗೆ ಚುಕ್ಕೆಗಳನ್ನು ಸಣ್ಣ ಗೆರೆಗಳು ಡ್ಯಾಶ್ಗಳನ್ನು ಬಳಸ್ತಾರೆ ಸ್ನೇಹಿತರೆ. ಅವರು ಗೊಂಡ ಕಲೆ ಮಧ್ಯಪ್ರದೇಶದಲ್ಲಿ ಗೊಂಡ ಬುಡಕಟ್ಟು ಜನಾಂಗ. ಇದರಲ್ಲಿ ಹೆಚ್ಚಿನ ಪ್ರಕೃತಿ ಮರಗಳು, ಪ್ರಾಣಿಗಳು, ಪಕ್ಷಿ, ಬುಡಕಟ್ಟು ದೇವತೆಗಳನ್ನು ಏನಪ್ಪ ಅಂದರೆ ಇಲ್ಲಿ ಚಿತ್ರಿಸಲಾಗುತ್ತೆ ಸ್ನೇಹಿತರೆ. ಮತ್ತು ಗೊಂಡ ಬುಡಕಟ್ಟು ಜನಾಂಗ ಏನಪ್ಪ ಅಂದರೆ ಮನೆಗಳು, ಗೋಡೆಗಳ ಮೇಲೆ ಚಿತ್ರಿಸುತ್ತಾರೆ ಸ್ನೇಹಿತರೆ. ಇದನ್ನು ಕ್ಯಾನ್ವಾಸ್ ಮತ್ತು ಕಾಗದ ಮೇಲೂ ಸಹ ಇವರು ಬರೀತಾರೆ ಸ್ನೇಹಿತರೆ. ಇದರ ಸೌರ ಚಿತ್ರಕಲೆ ಬಂದ್ಬಿಟ್ಟು ಏನಪ್ಪ ಅಂದರೆ ಸೌರ ಬಂದ್ಬಿಟ್ಟು ಒರಿಸ್ಸಾದಲ್ಲಿದೆ ಸ್ನೇಹಿತರೆ. ಜಾಮಿತಿ ಆಕಾರದಲ್ಲಿ ಮಹಾರಾಷ್ಟ್ರ ವರ್ಲಿ ಕಲೆಗೆ ಇದನ್ನು ಹೋಲಿಸಲಾಗುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಮಾನವನ ಆಕೃತಿ ಕಡ್ಡಿಯಂಥ ರೂಪಗಳನ್ನು ಏನಪ್ಪ ಅಂದರೆ ಇವರು ಬಿಡಿಸ್ತಾರೆ ಸ್ನೇಹಿತರೆ. ಮುಖ್ಯವಾಗಿ ಸ್ಥಳೀಯವಾಗಿ ಇಡಿಯಟ್ ಎಂದು ಕರೀತಾರೆ ಸ್ನೇಹಿತರೆ. ಹಬ್ಬ ಮತ್ತು ಸುಗ್ಗಿ, ಮದುವೆ, ಶುಭ ಸಂದರ್ಭಗಳು ಇವುಗಳನ್ನು ಬಿಡಿಸಲಾಗುತ್ತೆ ಸ್ನೇಹಿತರೆ. ವಿನ್ಯಾಸ ಬಂದ್ಬಿಟ್ಟು ಏನಪ್ಪ ಅಂದರೆ ಚಿತ್ರಕಲೆ ಒಂದು ಚೌಕಟ್ಟಿನೊಳಗೆ ಪವಿತ್ರ ಆಚರಣೆಗಳನ್ನು ಮಾಡ್ತಾರೆ ಸ್ನೇಹಿತರೆ. ನೋಡಿ, ಇಲ್ಲಿದೆ ನೋಡಿ ಸ್ನೇಹಿತರೆ. ಮದುವೆ ಸಂದರ್ಭದಲ್ಲಿ ಬಿಡಿಸ್ತಾರೆ ಇವರು.
ಪೈತ್ಕಲ್ ಚಿತ್ರಗಳು ಬಂದ್ಬಿಟ್ಟು ಜಾರ್ಖಂಡಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಅತ್ಯಂತ ಹಳೆಯ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದ ಪೈತ್ಕಲ್ ಚಿತ್ರಗಳಾಗಿವೆ ಸ್ನೇಹಿತರೆ. ಇದರಲ್ಲಿ ಸ್ಕ್ಯಾಲ್ ಪೇಂಟಿಂಗ್ ಕಂಡುಬರುತ್ತೆ ಸ್ನೇಹಿತರೆ ಮುಖ್ಯವಾಗಿ. ನಂತರ ಏನಪ್ಪ ಅಂದರೆ ರಾಮಾಯಣ ಮತ್ತು ಮಹಾಭಾರತ ಮತ್ತು ಬುಡಕಟ್ಟು ಪ್ರದೇಶಕ್ಕೆ ಸಂಬಂಧಿಸಿದಂತೆ ನಾವು ಕಾಣಬಹುದು ಸ್ನೇಹಿತರೆ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಗಿಡಮೂಲಿಕೆಗಳು ಮತ್ತು ಕಲ್ಲಿನಿಂದ ತಯಾರಿಸಿದ ಪೇಂಟಿಂಗ್ಸ್ ಆಗಿವೆ ಸ್ನೇಹಿತರೆ ಇವು. ಕಲಂಕಾರಿಗಳು ಬಂದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಕಲಂಕಾರಿ ಕಲಂ ಅಂದರೆ ಏನಪ್ಪ ಅಂದರೆ ಪೆನ್ನು ಅಂತ ಅರ್ಥ, ಕಾರಿ ಅಂದರೆ ಕೆಲಸ ಅಂತ ಅರ್ಥ ಸ್ನೇಹಿತರೆ. ಪೆನ್ನಿಂದ ಮಾಡಿದ ಕಲೆಯನ್ನು ಕಲಂಕಾರಿ ಎಂದು ಕರೀತಾರೆ. ಇದರ ಎರಡಾದ ಕಾಳಹಸ್ತಿ ಶೈಲಿ ಮತ್ತು ಮಚಲಿಪಟ್ಟಣಂ ಶೈಲಿ ಅಂತ ಕರೀತಾರೆ ಸ್ನೇಹಿತರೆ. ಮುಖ್ಯ ವಿಷಯಗಳು ಬಂದ್ಬಿಟ್ಟು ಕಾಳಹಸ್ತಿಯಲ್ಲಿ ಪೆನ್ನಿನಿಂದ ಬರೀತಾರೆ ಸ್ನೇಹಿತರೆ. ಮಚಲಿಪಟ್ಟಣದ ಮರದ ಅಚ್ಚುಗಳಿಂದ ಏನಪ್ಪ ತಯಾರಿಸ್ತಾರೆ ಸ್ನೇಹಿತರೆ. ವಿಶೇಷ ದೇವತೆಗಳ ಚಿತ್ರ, ಹೂವುಗಳು ಮತ್ತು ಪ್ರಕೃತಿ ಸೌಂದರ್ಯವನ್ನು ಬಿಡಿಸಲಾಗುತ್ತೆ ಸ್ನೇಹಿತರೆ ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ. ನೆಕ್ಸ್ಟ್ ಏನಪ್ಪ ಅಂದರೆ ಮುಖ್ಯವಾಗಿ ಪತ್ಕಲ್ ಚಿತ್ರಗಳು ಏನಪ್ಪ ಅಂದ್ರೆ ನೋಡೋಣ ಸ್ನೇಹಿತರೆ. ಮುಖ್ಯವಾಗಿ ಜಾರ್ಖಂಡ್ ಪತ್ಕಲ್ ಚಿತ್ರಗಳು ಜಾರ್ಖಂಡ್ ಮತ್ತು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕಾಗದ ಬಟ್ಟೆ ಮತ್ತು ಮಾಲ್ ಬಟ್ಟೆಯಲ್ಲಿ ಇವ್ರು ಬಳಸ್ತಾರೆ ಸ್ನೇಹಿತರೆ. ಪತ್ಕಲ್ ಜಾರ್ಖಂಡ್ ಕಾಗದಲ್ಲಿ ಬಳಸ್ತಾರೆ, ಆಂಧ್ರ ಪ್ರದೇಶ ಬಟ್ಟೆಯಲ್ಲಿ ಬಳಸ್ತಾರೆ. ಕೊಂಚ ಮತ್ತು ಬಿದಿರಿನ ಪೆನ್ನು ಆಕಾರದಲ್ಲಿ ಬಳಸ್ತಾರೆ. ನೈಸರ್ಗಿಕ ಬಣ್ಣ ಮತ್ತು ನೈಸರ್ಗಿಕ ಸಾಮ್ಯವನ್ನು ಹೊಂದಿದೆ ಸ್ನೇಹಿತರೆ ಇವು. ಒಂಚೂರು ಇದು ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ ಸ್ನೇಹಿತರೆ. ಅಂದರೆ ವ್ಯತ್ಯಾಸ ಕೇಳಿದರೆ ಸ್ನೇಹಿತರೆ, ವ್ಯತ್ಯಾಸ ಕೇಳ್ತಾರೆ ಆ ಟೈಮಲ್ಲಿ ನಿಮ್ಗೆ ಬೇಕಾಗುತ್ತೆ. ಜಾರ್ಖಂಡ್ ಮತ್ತು ಆಂಧ್ರ ಪ್ರದೇಶದ ಒಂದೇ ಚಿತ್ರಗಳಾಗಿರ್ತವೆ ನೋಡಿ ಸ್ನೇಹಿತರೆ. ಆಂಧ್ರ ಪ್ರದೇಶ ಚಿತ್ರ ಆಗಿರುತ್ತೆ ಇದು. ಇಷ್ಟು ಹೇಳ್ಬಿಟ್ಟು ನಾನು ಏನಪ್ಪ ಅಂದರೆ ಇದನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.